ತಂದೆ ಅನ್ನೋದನ್ನ ಮನಸ್ಸಿಂದ ತೆಗೆದಾಕ್ಬಿಡು. ಅಲ್ಲ ಅದಿ, ಮಾವ ಬರ್ತಾರೆ ಅಂದಮೇಲೆ 4-6 ಪ್ರೆಸ್ನವ್ರು ಬರ್ತಾರೆ. ಅವ್ರು ಇನಾಗ್ರೇಷನ್ ಮಾಡಿದ್ರೆ ನಿನ್ನ ಬಿಸ್ನೆಸ್ ಬಗ್ಗೆ, ನಿನ್ನ ಟ್ರಾವೆಲ್ಸ್ ಬಗ್ಗೆ ಪೇಪರಲ್ಲಿ ಚೆನ್ನಾಗಿ ಬರೀತಾರೆ. ಅದರಿಂದ ನಿಂಗೆ ತಾನೇ ಹೆಲ್ಪ್ ಆಗೋದು. ಹೌದು, ಆ ದೃಷ್ಟಿಯಿಂದಾದ್ರೂ ಮಾವನ ಕೈಲೇ ಇನಾಗ್ರೇಟ್ ಮಾಡಿಸು. ಇದ್ರ ಬಗ್ಗೆ ನೀನು ಹೇಳ್ತೀಯಮ್ಮ? ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಪ್ರೋಗ್ರಾಮ್ನ ಇನಾಗ್ರೇಟ್ ಮಾಡಬೇಕು ಅನ್ನೋ ಹಠನೂ ನನಗಿಲ್ಲ, ಇಷ್ಟನೂ ಇಲ್ಲ. ಬೇಡ ಅಂದರೂ ಟ್ರಾವೆಲ್ಸ್ಗೆ ನನ್ನ ಹೆಸರನ್ನೇ ಇಟ್ಟಿದ್ಯಾ. ಅಕಸ್ಮಾತ್ ನಾನು ಓಪನ್ ಮಾಡಿದ್ರೆ ನನ್ನ ಸುತ್ತನೆಲ್ಲ ನಡೀತಿದೆ ಅಂತೇಳಿ ಅನ್ಕೋತಾರೆ. ನೀನೇ ಯೋಚನೆ ಮಾಡು, ನಿನಗೆ ಸರಿ ಅನ್ಸೋದನ್ನ ಮಾಡು. ಆಯ್ತು, ಅವ್ರ ಕೈಲಿ ಓಪನಿಂಗ್ ಮಾಡ್ತೀನಿ. ಥ್ಯಾಂಕ್ಸ್ ಆದಿ, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹಠ ಸಿಟ್ಟಿನಿಂದಲೇ ನೋಡ್ಬೇಡ ಆದಿ. ವಿವೇಕನು ಬೆಳೆಸ್ಕೋ. ಇವಾಗ ಬಿಸ್ನೆಸ್ಸಿಗೆ ಕೈ ಹಾಕ್ತಿದ್ಯಾ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡು. ಆಯಿತು, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ, ಬರ್ತೀನಿ. ಅತ್ತೆ, ರಂಜಿತಣ್ಣ ಕಾಫಿ ತಂದ್ಕೊಡ್ಲಾ? ಬೇಡಮ್ಮ. ರಂಜಿತ್, ಒಂದು ನಿಮಿಷ. ಫಂಕ್ಷನ್ನ ಸೂರ್ಯ ಅವ್ರು ಇನಾಗ್ರೇಟ್ ಮಾಡ್ತಾರೆ. ಅವ್ರ ಪಕ್ಕ ನಿಂತ್ಕೊಳ್ಳಿ. ಹಾರ ಬದಲಾಯಿಸ್ಬೇಕು, ಫೋಟೋ ತೆಗೆಸ್ಕೋಬೇಕು. ಇದು ಯಾವುದೂ ಆಗಬಾರ್ದು, ನನಗಿಷ್ಟ ಆಗಲ್ಲ. ಆಯಿತು, ಅದು ನನ್ನ ಕಂಟ್ರೋಲ್ನಲ್ಲೇ ಇದ್ದರೆ ಖಂಡಿತ ಹಾಗೆ ಮಾಡ್ತೀನಿ ಅಂತೆ. ನಿಮ್ಮ ಕಂಟ್ರೋಲಿಗೆ ಇದನ್ನು ತಗೊಳ್ಳಿ ಅಂತ ನಾನು ಹೇಳಿದ್ದು. ಥ್ಯಾಂಕ್ಸ್. ಮಾವ, ನಾಳೆ ಟ್ರಾವೆಲ್ಸ್ ಓಪನಿಂಗ್ ಇದೆ, ನೀವೇ ಅದನ್ನು ಇನಾಗ್ರೇಟ್ ಮಾಡಬೇಕು. ನಾನು ಅಲ್ಲಿಗೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇನೋ ನನ್ನ ಹತ್ರ ಬಂದು ನಾನು ಮಾಡಿ ತಪ್ಪಾಯಿತು, ನಾನು ನಿಮ್ಮ ಹತ್ರ ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ, ನನಗೆ ಗಿಲ್ಟ್ ಕಾಡ್ತಿದೆ ಅಂತ ಕ್ಷಮೆ ಏನೋ ಕೇಳ್ದ. ಆದರೆ ನಾವು ಅಲ್ಲಿಗೆ ಬರಲಿ ಅನ್ನೋದು ಅವನ ಮನಸ್ಸಿನಲ್ಲಿ ಇದೆಯಾ? ಯಾಕೆ ಹಾಗಂತೀರ ಮಾವ? ಪಾಪ ಅವನು ಎಷ್ಟು ಸಂಭ್ರಮದಿಂದ ಕರೆದ, ನೀವೇ ನೋಡಿದ್ರಲ್ಲ. ಅವನ ಮೇಲೆ ಅವನಿಗೆ ಕಂಟ್ರೋಲ್ ಇರಲಿಲ್ಲ ಮಾವ. ಅಂದರೆ ನೀವು ಕ್ಷಮಿಸಿದ್ರಲ್ಲ, ಅದಕ್ಕೆ ಅಷ್ಟು ಖುಷಿಯಾಗಿತ್ತು ಅವನಿಗೆ, ಅದಕ್ಕೆ ಕರೆದಿದ್ದಾನೆ. ನಾವು ಹೋಗಬೇಕು ಮಾವ, ಅದರಲ್ಲೂ ನೀವಂತೂ ಬರಲೇಬೇಕು ಮಾವ. ನನಗೇನು ಬರಬಾರ್ದು ಅಂತಿಲ್ಲ, ಆದರೆ ಅವನ ದೃಷ್ಟಿನಲ್ಲಿ ಯೋಚನೆ ಮಾಡಿದೆ ಅಷ್ಟೇ. ಅವನಿಗೂ ಅದೇ ಆಸೆ ಇರೋದು ಮಾವ, ನೀವು ಬರಬೇಕು, ನೀವೇ ಇನಾಗ್ರೇಟ್ ಮಾಡಬೇಕು ಅಂತ. ಅದನ್ನೇನು ಅವ್ನು ಹೇಳಲಿಲ್ವಲ್ಲ? ಇಲ್ಲ ಮಾವ, ನೀವು ದೊಡ್ಡವರು, ನೀವು ಬಂದರೆ ನಿಮ್ಮ ಕೈಲಿ ಇನಾಗ್ರೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಆ್ಯಕ್ಚುಲಿ ಇವಾಗ ಅದೇ ಚರ್ಚೆ ಆಗ್ತಿತ್ತು. ಅವನು ಅದೇ ಹೇಳ್ದ ಮಾವ, ನಿಮ್ಮ ಕೈಲಿ ಓಪನಿಂಗ್ ಮಾಡಿಸೋಣ ಅಂತ. ನೋಡೋಣ, ಹೋಗ್ತೀವಿ ಅಂತ ಹೇಳಿದ ಮೇಲೆ ಅದೇನು ದೊಡ್ಡ ಕೆಲಸ ಅಲ್ಲ ಅಲ್ವಾ? ಹೋಗ್ತೀವಿ ಅಂತ ಆದಮೇಲೆ ಅಂತೇನು ಇಲ್ಲ ಮಾವ, ನಾವು ಹೋಗೇ ಹೋಗ್ತೀವಿ, ನೀವು ಇನಾಗ್ರೇಟ್ ಮಾಡೇ ಮಾಡ್ತೀರಾ. ಅವನು ಆಫೀಸ್ ಓಪನ್ ಮಾಡ್ತಿದ್ದಾನೆ, ಅದ್ರಲ್ಲಿ ನಂದೇನಿದೆ? ಅಲ್ಲ, ನೀವು ಮನೆ ಹಿರಿಯರಲ್ವಾ, ಅದಕ್ಕೆ ಹಾಗಂತಿದ್ದಾನೆ. ಸದ್ಯಕ್ಕೆ ನೀವು ಒಪ್ಕೊಳ್ಳಿ ಮಾವ, ಪ್ಲೀಸ್. ನನಗೇನು ಹೋಗಬಾರ್ದು ಮಾಡಬಾರ್ದು ಅಂತಿಲ್ಲ. ಓಪನಿಂಗ್ ಮಾಡೋದೇನು ದೊಡ್ಡ ವಿಷಯನಾ? ಒಂದು ದೀಪ ಬೆಳಗೋದು ಅಥವಾ ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಮಾಡ್ಬೋದು ಅಷ್ಟೇ. ಅಲ್ಲ, ನಿಮ್ಗದು ಅಷ್ಟೇ ಇರ್ಬೋದು ಮಾವ, ಆದರೆ ಅವನಿಗೆ ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ನೀವು ಸೆಲೆಬ್ರಿಟಿ, ex-MLA, ನೀವು ಅದನ್ನು ಇನಾಗ್ರೇಟ್ ಮಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಮಾವ. ಅವ್ನ ಟ್ರಾವೆಲ್ಸ್ ಹೆಸರು 10 ಪೇಪರಲ್ಲಿ ದೊಡ್ಡದಾಗಿ ಬರೀತಾರೆ. ಅವಾಗ ಅವ್ನ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತಲ್ವಾ? ಆಯಿತು ಬಿಡಿ, ಅವನ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಖಂಡಿತ ಮಾಡೋಣ. ನಮ್ಮ ಕೈಯಿಂದ ಆಗೋದು ಇದೊಂದೇ ಅಲ್ವಾ? ತುಂಬ ಖುಷಿ ಆಗ್ತಿದೆ ಮಾವ, ಸದ್ಯ ಒಪ್ಕೊಂಡ್ರಲ್ಲ ನೀವು. ಏನೋ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ಲ, ನನಗೆ ಈ ಜ್ಯೋತಿಷದ ಮೇಲೆ ನಂಬಿಕೆನೇ ಇರಲಿಲ್ಲ ಮಾವ.
ಆದರೆ ಈ ಜ್ಯೋತಿಷಿಗಳು ಪೂಜೆ ಶುರು ಮಾಡಿ ಅಂತ ಹೇಳಿದ್ಮೇಲೆ ಆ ಪೂಜೆ ಶುರು ಮಾಡಿದಾಗಿಂದ ಬಂದು ತೊಡಕುಗಳೆಲ್ಲ ಹಾಗಾಗಿ ಸರಿ ಹೋಗ್ತಿದೆ. ಏನೋ ಆದಷ್ಟು ಬೇಗ ಈ ಮನೆ ಮನಸ್ಸು ಎಲ್ಲ ಒಂದಾಗುತ್ತೆ ಅನ್ನಿಸ್ತಾ ಇದೆ ನನಗೆ. ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಸಮಯ ಆದಷ್ಟು ಬೇಗ ಬರುತ್ತೆ ಮಾವ. ಇದು ಮಾವನ ಮನೆ ಅಂತ ಅಂದ್ಕೊಂಡಿಲ್ಲ ಮಾವ, ತಂದೆ ಮನೆ ಅಂದ್ಕೊಂಡಿದ್ದೀನಿ ನಾನು. ನೀವೆಲ್ಲ ನನ್ನೋರು, ಯಾವಾಗಲೂ ಚೆನ್ನಾಗಿರ್ಬೇಕು ಅಷ್ಟೇ. ವಾಟ್ ಯಾರ್, ನಾನೇ ನಿನಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ನನಗೆ ಫೋನ್ ಮಾಡಿಬಿಟ್ಟಿದೀಯಾ? ಯಾಕೆ ಫೋನ್ ಮಾಡ್ಬೇಕು ಅನ್ಕೊಂಡ್ರಿ? ಸಿಂಪಲ್ ಕಣೆ, ಅಲ್ಲೇನ್ ವಿಷಯ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಅಯ್ಯೋ, ಇಲ್ಲಿ ದೊಡ್ಡ ಬಾಂಬೆ ಬಿದ್ದಿದೆ. ಬಾಂಬಾ? ನಾವ್ ಏನ್ ಆಗ್ಬಾರ್ದು ಅನ್ಕೊಂಡಿದ್ವೋ ಅದೇ ಆಗ್ತಿದೆ ಇಲ್ಲಿ. ನೋಡು, ವಿಷಯ ಹೇಳು, ಸುತ್ತಿ ಬಳಸಿ ಮಾತು ಬೇಡ. ನಾಳೆ ಫಂಕ್ಷನ್ ನಡೀತಿದೆ. ವಾಟ್? ನಡೆಯೋದು ಮಾತ್ರ ಅಲ್ಲ, ಆ ಫಂಕ್ಷನ್ಗೆ ಸೂರ್ಯನ ಹೋಗ್ತಿದ್ದಾರೆ. ಸೂರ್ಯ ಹೋಗೋದು ಮಾತ್ರ ಅಲ್ಲ, ಅವರೇ ಇನಾಗ್ರೇಷನ್ ಕೂಡ ಮಾಡ್ತಿರೋದು. ಆದ್ರೆ ಕಾರ್ಗಳೇ ಇಲ್ದೆ ಟ್ರಾವೆಲ್ಸ್ ಹೇಗೆ ಓಪನ್ ಮಾಡ್ತಾನೆ? ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಭೈರವ್ಯಮ್ಮ. ಯಾರೋ ಕಾರ್ಗಳು ತಗೊಳ್ಳೋದಕ್ಕೆ ಅಡ್ವಾನ್ಸ್ ಕೊಟ್ಟಿದಾರಂತೆ. ನಾಳೆ ಕಾರು ಬರ್ತಿದೆ. ಯಾರು ಕೊಡ್ತಾರ 10 ಲಕ್ಷ? ನನಗೂ ಗೊತ್ತಿಲ್ಲ ಭೈರವ್ಯಮ್ಮ, ಅದು ದುಡ್ಡು ಕಟ್ಟಿರೋದಂತೂ ಸತ್ಯ. ಪಾಪ ಯಾರು ಕಟ್ಟಿದ್ರು ಅಂತ ಆದಿಗೂ ಗೊತ್ತಿಲ್ಲ. ಆದಿಗೂ ಗೊತ್ತಿಲ್ಲ ಅಂದ್ರೆ ಇದ್ರಲ್ಲಿ ಏನೋ ಇದೆ. ಸುಮ್ನೆ 10 ಲಕ್ಷ ಯಾರೇ ಕಟ್ತಾರೆ? ಏನೋ ಗೊತ್ತಿಲ್ಲ, ಆದ್ರೆ ಆದಿಗೆ ಈ ವಿಷಯ ಗೊತ್ತಿಲ್ಲ ಅನ್ನೋದಂತೂ ಸತ್ಯ. ಹಾಗಾದ್ರೆ ನಾಳೆ ಓಪನಿಂಗ್ ಗ್ಯಾರಂಟಿನಾ? ಹೌದು, ಆದ್ರೆ 10 ಲಕ್ಷ ಕೊಟ್ಟರೋರು ಯಾರು ಅಂತ ಕಂಡು ಹಿಡ್ದೆ ನಾನು ಬಿಡಲ್ಲ. ಏ ಗುಬೆ, ಅದೆಲ್ಲ ಕಡೆ ಇಂಪಾರ್ಟೆಂಟು. ನಾಳೆ ಫಂಕ್ಷನ್ನು, ಅದನ್ನ ನಾವು ತಡಿಲಿಲ್ಲ ಅಂದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಹೌದಲ್ವಾ? ನಾಳೆ ಒಂದು ದಿವಸ ಫಂಕ್ಷನ್ ನಾವು ತಡೆದ್ಬಿಟ್ರೆ ಆಮೇಲೆ ನಮ್ಗೆ 1 ತಿಂಗಳು ಟೈಮ್ ಇದೆ. ಏನ್ ಬೇಕಾದ್ರೂ ತಳ್ಕೆಳಕ್ ಮಾಡ್ಬೋದು. ಫಂಕ್ಷನ್ ನಿಲ್ಸೋದೆ ಫಸ್ಟ್ ಕೆಲಸ ಆಗ್ಬೇಕು ನಮ್ದು. ಅದಕ್ಕೆ ಏನೇ ಮಾಡೋದು ಇವಾಗ? ನೀವ್ ಹೇಳ್ಬೇಕಲ್ವಾ, ಅದಕ್ಕೆ ತರ ನಾನು ನಿಮಗೆ ಫೋನ್ ಮಾಡಿರೋದು. ದೊಡ್ಡ ರಿಸ್ಕ್ ಇದೆ, ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಯಾವುದು? ಹೇಳ್ತೀನಿ, ಆದ್ರೆ ಅದಕ್ಕೆ ಮುಂಚೆ ನೀನೊಂದು ಕೆಲಸ ಮಾಡ್ಬೇಕು. ಹೇಳಿ, ಅದೇನು ಅಂತ. ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತೀನಿ. ಅಷ್ಟು ಸುಲಭದ ಕೆಲಸ ಅಲ್ಲ ಕಣೆ ಅದು. ನಾನು ಯಾರೋ ಒಬ್ರು ಹೆಸರು ಹೇಳ್ತೀನಿ, ಅವ್ರದ್ದು 2 ಫೋಟೋ, ಅಡ್ರೆಸ್ ಪ್ರೂಫ್ ಎಗರ್ಸ್ಬೇಕು. ಕೇಳಿದ್ರೆ ಕೊಡ್ತಾರಪ್ಪ, ಸಿಂಪಲ್. ಏ ಗೂಬೆ, ಕೇಳಿ ತಗೊಳ್ಳೋದಲ್ಲ ಕಣೆ, ಅದನ್ನ ಎಗರ್ಸ್ಬೇಕು. ನಾವು ಮಾಡೋ ಕೆಲಸ ಅವ್ರಿಗೆ ಗೊತ್ತಾಗ್ಬಾರ್ದು. ಓ ಹಾಗಾದ್ರೆ ಕದಿಬೇಕಾ? ಇಲ್ದೇ ಇದ್ರೆ ಅಂತ ಕೆಲಸಗಳು ನಿನಗೆ ಯಾಕೆ ಹೇಳಿ ನಾನು? ಯಾರ್ದು ಅಂತ ಹೇಳಿ, ನಾನು ಆ ಕೆಲಸದಲ್ಲಿ ತುಂಬಾ ಎಕ್ಸ್ಪರ್ಟು. ಕದಿತೀನಿ. ಓಕೆ. ಇವನು ಇಲ್ಲೇ ಇದ್ದಾನೆ. ಇಲ್ಲಿಂದ ಆಚೆ ಹೋಗೋಂಗೆ ಕಾಣಲ್ಲ. ಏನು ಮಾಡಲಿ ದೇವ್ರೆ, ಹೇಗಾದ್ರೂ ಮಾಡಿ ಇವನು ಆಚೆ ಹೋಗೋಂಗಾಗ್ಲಿ. ಹೇಳಿ ಪವನ್ ಸರ್, ಇದ್ದಕ್ಕಿದ್ದಾಗೆ ನಮ್ಮನ್ನು ನಾಪ್ಸ್ಕೊಂಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಓ ಹೌದಾ? ಕಂಗ್ರಾಟ್ಸ್ ಕಣೋ. ಓ ಓಕೆ, ಕೂಲ್. ಆಯ್ತಪ್ಪ, ವಿತ್ ಪ್ಲೆಜರ್, ನಾನು ಮಾಡ್ಕೊಡ್ತೀನಿ. ನಿಂಗೆ ಯಾಕಪ್ಪ, ನಾನು ಬರ್ತೀನಿ 5 ನಿಮಿಷ, ಓಕೆನಾ?
ಹೋ, ಆದಿ ಕಾರ್ಗಳಿಗೆ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ರಂಜಿತಾ? ಇರಲಿ ಇರಲಿ, ಈ ಬಿಲ್ಲು ಇವತ್ತರ ನಾಳೆ ನನಗೆ ಉಪಯೋಗಕ್ಕೆ ಬರ್ಬೋದು. ಭೈರವಿ ಅಮ್ಮ, ಫೋಟೋ ID ಪ್ರೂಫು ಸಿಕ್ತಾ? ಕೊಡು ಕೊಡು ಕೊಡು. ಈ ಅರ್ಪಿತಾ ಕೈ ಹಾಕಿದ್ಮೇಲೆ ಆ ಕೆಲಸ ಅರ್ಧಕ್ಕೆ ನಿಲ್ಲೋಕೆ ಚಾನ್ಸೇ ಇಲ್ಲ. ಆದ್ರೆ ಅದ್ರ ಜೊತೆಗೆ ಇನ್ನೂ ಒಂದು ದೊಡ್ಡ ಬಾಂಬ್ ಸಿಕ್ಕಿದೆ. ಬಾಂಬಾ? ಅಯ್ಯೋ, ಬಾಂಬು ಅಂತ ಹೇಳ್ಬೇಡ ಕಣೆ, ನನ್ಗೆ ಹೆದರಿಕೆ ಆಗುತ್ತೆ. ನೀನು ಫೋಟೋನ ID ಪ್ರೂಫ್ ಕೊಡು, ಫಸ್ಟ್ ಕೊಡು. ಇಲ್ಲಿ ಅದಕ್ಕೆ ಯಾಕೆ ಎಷ್ಟು ಟೆನ್ಷನ್ ಆಗ್ತಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಏನೇ ಇದು? ರೆಸಿಪ್ಟು. ಕಾರ್ನೋನ್ಗೆ 10 ಲಕ್ಷ ಕೊಟ್ಟಿರೋದಕ್ಕೆ. ಇದನ್ನ ಇಟ್ಕೊಂಡು ಏನೇ ಮಾಡೋದು? ಉಪ್ಪು ಖಾರ ಹಾಕೊಂಡು ನಕ್ಕೋದಾ? ಅದಕ್ಕೆ ನಿಮಗೆ ಆತ್ರ ಅಂತ ಹೇಳೋದು. ಸರಿ, ಅದೇನು ಹೇಳು. ಆದಿಗೆ 10 ಲಕ್ಷ ಯಾರು ಕೊಟ್ರು ಅಂತ ಕಂಡುಹಿಡಿಬೇಕು ಅಂತ ಅನ್ಕೊಂಡಿದ್ವಿ ತಾನೆ? ನೋಡಿ ಹೇಗೆ ಚಕ್ ಅಂತ ಕಂಡುಹಿಡಿದಿದ್ದೀನಿ. ಯಾರು ಕೊಟ್ರು? ರಂಜಿತೆ ಕೊಟ್ಟಿದ್ದು. ಅಂದ್ರೆ ಭಾವ ಭಾಮ ಇದನ್ನ ಉದ್ಧಾರ ಮಾಡೋದಕ್ಕೆ ಹೊರಟಿದ್ದಾನೆ. ಅದು ಯಾರಿಗೂ ಗೊತ್ತಾಗ್ದಿದ್ದಂಗೆ, ತುಂಬಾ ಸೀಕ್ರೆಟು. ಆದಿಗೂ ಗೊತ್ತಾಗ್ದಿದ್ದಂಗೆ ಅಂತೀನಿ. ಇದನ್ನ ಭದ್ರವಾಗಿಟ್ಟಿರು. ಅದಕ್ಕಿಂತ ಮುಂಚೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಫೋಟೋ ID ಪ್ರೂಫ್. ಎಲ್ಲಿದೆ ಎಲ್ಲಿದೆ ಅದು? ಕೊಡೆ ಬೇಗ. ಹೇಗಿದ್ದಾನೆ ನೋಡು, ಒಳ್ಳೆ ಕಳ್ಳ ಇದ್ದಂಗಿದ್ದಾನೆ. ಈಗ ಇದ್ದಿಟ್ಕೊಂಡು ಏನ್ ಮಾಡ್ತೀರಾ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ 10 ಲಕ್ಷ ಅವ್ರಿಗೆ ವಾಪಸ್ ಹಾಕ್ತೀರಾ? ನನಗೇನು ತಲೆ ಕೆಟ್ಟಿದ್ದೇನೆ? ನೋಡ್ತಾ ಇರು, ಈ ಫೋಟೋ ಇಟ್ಕೊಂಡು ಏನ್ ಮಾಡ್ತೀನಿ ಅಂತ. ನಾಳೆ ಫಂಕ್ಷನ್ನು ಧೂಳ್ ಆಗ್ಬಿಡ್ಬೇಕು. ಅದ್ ಏನ್ ಮಾಡ್ತೀರಾ ಅಂತ ಹೇಳಿ ಭೈರವಿ ಅವ್ರೆ, ನನಗೆ ಕುತೂಹಲ ತಡಿಯಕ್ಕಾಗ್ತಿಲ್ಲ. ಒಂದು ಸಿಮ್ ಕಾರ್ಡ್ ತಗೋತೀನಿ, ಅದಕ್ಕೆ ಫೋಟೋನು ಅಡ್ರೆಸ್ ಪ್ರೂಫ್ ಬೇಕಲ್ಲ. ಸಿಮ್ ಕಾರ್ಡ್ ಬೇಕು ಅಂದ್ರೆ ನಿಮ್ಮ ಹೆಸರಲ್ಲಿ ತಗೋಬೋದಾಗಿತ್ತು, ಅಥವಾ ನನ್ನ ಹೆಸರಲ್ಲಿ ತಗೊಂಡಿದ್ರೆ ಆಗ್ತಿತ್ತು. ನಾನೇ ಅಡ್ರೆಸ್ ಪ್ರೂಫ್ ಕೊಡ್ತಿದ್ದೆ. ನನಗೆ ಸಿಮ್ ಕಾರ್ಡ್ ಬೇಕಾಗಿರೋದು ಇವನ ಹೆಸರಲ್ಲಿ. ನಾನು ಆಡೋ ಆಟಕ್ಕೆ ಬಲಿಯಾಗಬೇಕಾಗಿರೋನು ಇವನು. ಏನಾಟ? ತುಂಬಾ ಡೇಂಜರಾ? ಮಹಾ ಡೇಂಜರ್. ನೋಡ್ತಾ ಇರು. ಹೋ, ದೊಡ್ಡ ಬಾಂಬೆ ಬೀಳೋದಿದೆ ಹಾಗಾದ್ರೆ. ಏನ್ರೋ ಇನ್ನ ಕಟ್ತಾನೆ ಇದ್ದೀರಲ್ರೋ? ಹೂವ ಯಾರು ಹಾಕಿದ್ದು? ಆರ್ತಿ ಅನ್ನೋ ಕರೆಕ್ಟ್ ಆಗಿ ಕಾಣಿಸಿಲ್ಲ. ನರಸಿಂಹ ಇಲ್ರೋ? ಎಲ್ಲೋ ಹೋಗಿದ್ದೆ ನರಸಿಂಹ? ಮಾವಿನ ಸೊಪ್ಪು ಹೂವು ಎಲ್ಲಾನು ಕಡಿಮೆ ಹೇಳಿದ್ಯಾ, ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ ತರೋಣ ಅಂತ. ಹೌದಾ? ಸರಿ ಸರಿ ಸರಿ. ಲೋ, ಏನು ಇಷ್ಟೆಷ್ಟು ಹೂವು ಹಾಕಿದ್ರ ಬೋರ್ಡ್ಗೆ? ನಾನು ಅದನ್ನೇ ಹೇಳ್ದೆ ಮಗ. ಇರು, ನಾನೇ ಹಾಕ್ತೀನಿ. ಒಂದ್ ನಿಮಿಷ ಬಾ ಇಲ್ಲಿ. ಊಟ ತಿಂಡಿಗೆಲ್ಲ ಹೇಳ್ದ? ಲಕ್ಷ್ಮಣ್ ಭಟ್ರಿಗೆ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಹೇಳಿದೀನಿ, ನೀನೇನು ಯೋಚನೆ ಮಾಡಬೇಡ ಮಗ. ಹೌದಾ? ಸೂಪರ್ ಸೂಪರ್ ಸೂಪರ್. ಲೋ, ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ, ಕಾರ್ಗೆ ಯಾರು ಅಡ್ವಾನ್ಸ್ ಕಟ್ಟಿದ್ದು? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಮಗ. ಫಸ್ಟು ಫಂಕ್ಷನ್ ಮುಗಿದ್ಬಿಡ್ಲಿ, ಆಮೇಲೆ ಯಾರು ಅಂತ ತಿಳ್ಕೊಂಡು ನಾನು ಥ್ಯಾಂಕ್ಸ್ ಹೇಳಿ ಹೇಳ್ತೀನಿ. ಮಗ ಪುರೋಹಿತರು ಬಂದರು, ಪೂಜೆಗೆ ರೆಡಿ ಮಾಡು, ಬೇಗ 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 ಬನ್ನಿ ಪುರೋಹಿತರೆ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಒಂದು 2 ನಿಮಿಷ ಕರ್ಕೊಂಡ್ಬರ್ತೀನಿ. ಬರಲಿ, ನಾನು ಅಷ್ಟರಲ್ಲಿ ಪೂಜೆಗೆಲ್ಲ ಹಣಿ ಮಾಡ್ಕೊಳ್ತೀನಿ. ಸರಿ. ಆರ್ಯ, ಎಲ್ಲಿ ಹೊರಟ್ರಿ? ಡ್ಯೂಟಿಗೆ. ಯಾಕೆ? ಆದಿಭವನ್ ಆಫೀಸ್ ಓಪನಿಂಗ್ ಇದೆ, ಮರ್ತ್ಬಿಟ್ರಾ? ನೆನಪಿದೆ, ಏನು ಮಾಡೋದಕ್ಕಾಗುತ್ತೆ? ಯಾಕೆ, ನೀವು ಬರಲ್ವಾ? ಸಾರಿ, ರಜಾ ಇಲ್ಲ. ಹಾಗಂದ್ರೆ ಹೇಗೆ? ಮನೆ ಫಂಕ್ಷನ್ನು, ಮನೆಯವರೆಲ್ಲ ಹೋಗ್ಬೇಕಲ್ವಾ? ನೀವೆಲ್ಲ ಹೋಗ್ತಿದ್ದೀರಲ್ಲ, ಇನ್ನೇನು? ಸಾರಿ, ರಜಾ ಹಾಕೋದಕ್ಕಾಗಲ್ಲ.
ಅತ್ತೆ ಬೇಜಾರು ಮಾಡ್ಕೊಳಲ್ವಾ? ಕಾಂಟ್ ಹೆಲ್ಪ್. ಆದರೆ ಆದಿತ್ಯ ಅಂತೂ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಹೀಗೆ ಮಾತಾಡ್ತೀರಾ? ಅವ್ನು ನಮ್ಮಣ್ಣ, ಅವನೇನು ಅಂತ ನಂಗೆ ಗೊತ್ತು. ಅಣ್ಣ ಅನ್ನೋ ಅಭಿಮಾನ ಇದೆ, ಆದರೂ ಜಗಳ ಆಡ್ತೀರಾ? ನಮ್ಮ ಸಂಬಂಧದ ಅಡಿಪಾಯನೇ ಜಗಳ. ಇಂಥದ್ರಲ್ಲಿ ನೀವು ಬರದೆ ಹೋದ್ರೆ ಇನ್ನೂ ತಪ್ಪಾಗುತ್ತೆ. 9:30ಗೆ ಫಂಕ್ಷನ್ ಇರೋದು, ನೀವು ಆಫೀಸ್ಗೆ ಹೋಗೋ ದಾರಿಯಲ್ಲೇ ಇದೆಯಲ್ಲ, 1 ನಿಮಿಷ ಬಂದು ಹೋಗಿ. ನೀವೆಲ್ಲ ಹೋಗ್ತಿದ್ದೀರಲ್ಲ, ಮತ್ತೆ ಯಾಕೆ ನಾನು ಬರಬೇಕು? ಹೋಗಿ ಬನ್ನಿ. ನೀವು ಬರದೇ ಇದ್ರೆ ನಾನು ಹೋಗಲ್ಲ. ನಿನ್ನಿಷ್ಟ. ತಪ್ಪಾಗುತ್ತೆ. ಹಾನೆಸ್ಟ್ಲಿ ಆದಿತ್ಯಂಗೆ ನಾನು ಬರೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಹೋಗ್ತಿಲ್ಲ ಅಷ್ಟೇ. ನಾನಲ್ಲಿ ಹೋಗೋದು, ಅವ್ನು ಸೀನ್ ಕ್ರಿಯೇಟ್ ಮಾಡೋದು, ಇದಕ್ಕೆಲ್ಲ ಯಾಕೆ ಅವಕಾಶ ಕೊಡ್ಬೇಕು ಹೇಳು? ಸರಿ, ಹಾಗಿದ್ರೆ ನಾನು ಹೋಗಲ್ಲ ಬಿಡಿ. ಗಾಯತ್ರಿ ಅಜ್ಜಿ ಹೇಗಿದ್ರು ಹುಷಾರಿಲ್ಲ ಅಂತಿದ್ರು, ಅವ್ರನ್ನ ನೋಡ್ಕೊಳ್ಳೋ ನೆಪ ಮಾಡಿ ನಾನು ಇಲ್ಲೇ ಉಳ್ಕೋತೀನಿ. ಸರಿ, ಆದರೆ ಅಮ್ಮಂಗೆ ನೀನು ಹೊರಟಿದ್ದೆ ಹೀಗೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಡು. ಇಲ್ಲಾಂದ್ರೆ ಬೇಕು ಅಂತ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ಮನ್ಸಲ್ಲಿ ಪ್ರೀತಿ ಇದೆ, ಮೇಲ್ ಮಾತ್ರ ಹೀಗೆ. ಎಷ್ಟೇ ಆದರೂ ಪೊಲೀಸ್ ಆಫೀಸರ್ ಅಲ್ವಾ? ಆಯಿತು ಬಿಡಿ, ಹೇಳ್ತೀನಿ ಅತ್ತೆಗೆ. ನೀರಜ, ನಾನು ಹೇಳಿದ ಸೀರೆನೇ ಹುಟ್ಟಿದ್ಯಾ? ಮದುವೆಲ್ಲೂ ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಗೊತ್ತಾ? ಥ್ಯಾಂಕ್ಸ್ ಅತ್ತೆ. ಅದರಲ್ಲಿ ಥ್ಯಾಂಕ್ಸ್ ಏನು ಬಂತು? ನೀನು ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಕಣೆ. ಆಟೋ ಓಡಿಸ್ತಾ ಇದ್ದವನ ಹತ್ರ ಟ್ರಾವೆಲ್ಸ್ ಓಪನ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಅವನಿಗೆ ದುಡ್ಡು ಕೊಡಿಸ್ದೆ. ಈಗ ಓಪನಿಂಗ್ವರೆಗೂ ಬಂದಿದೆ. ತುಂಬ ಸಂತೋಷ ಆಗ್ತಾ ಇದೆ. ಯಾವ್ಯಾವ ಕೆಲಸ ಯಾವ ಕಾಲದಲ್ಲಿ ಆಗಬೇಕು, ಯಾರ ಮೂಲಕ ಆಗಬೇಕು, ಅದು ಹಾಗೆ ಆಗೋದು. ಎಲ್ಲ ದೇವ್ರಿಚ್ಛೆ ಅತ್ತೆ. ಓಹೋ, ಏನು ಆಫೀಸ್ ಇನಾಗ್ರೇಷನ್ ರೆಡಿ ಆಗ್ತಿದ್ರೋ ಇಲ್ಲ ಮದುವೆ ಮನೆಗೆ ರೆಡಿ ಆಗ್ತಿದ್ದೀರಾ? ಇದು ಮದುವೆಗಿಂತ ಹೆಚ್ಚು. ಅದ್ರ ಬಗ್ಗೆನೇ ನಾವಿಬ್ಬರು ಮಾತಾಡ್ತಾ ಇದ್ವಿ. ಹೌದು, ಮದುವೆ ಹೆಣ್ಣು ಯಾರು ಅಂತ ಕೇಳಿದ್ರೆ ನಮ್ಮ ಅತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಅತ್ತೆ, ಈ ಸೀರಿಯಲ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಯಾಕೆ ಹೇಳಿ? ಸೂರ್ಯ ಮಾವ ಕೊಡ್ಸಿದಲ್ವಾ, ಅದಕ್ಕೆ. ಅಮ್ಮ, ನರಸಿಂಹ ಫೋನ್ ಮೇಲೆ ಫೋನ್ ಮಾಡ್ತೇನೆ, ಬಾಮ್ಮ, ಟೈಮ್ ಆಗ್ತಿದೆ. ಏನಾಯ್ತಮ್ಮ? ಅತ್ತೆ, ಏನಾಯ್ತತ್ತೆ? ನಿಮಿಷ, ಅಲ್ಲಿ ಕಾಟನ್ ಇದೆ, ತಗೊಂಬಾ. ಅಮ್ಮ, ಬಾಮ, ಹಾಸ್ಪಿಟ್ಲ್ಗೆ ಹೋಗೋಣ. ಅದೇ ಬೇಡ ಆದಿತ್ಯ, ದಾರಿಲಿ ಹೋಗ್ತಾ ಹ್ಯಾಂಡ್ ಪ್ಲಾಸ್ಟ್ ಹಾಕೋಣ ಸಾಕು. ಅಮ್ಮ, ಬಾಮ, ನೀನು ಸುಮ್ಮನೆ ಬಾಮ ನೀನು. ಬೇಡ ಕಣ, ಪೂಜೆಗೆ ಲೇಟ್ ಆಗುತ್ತೆ. ಫಸ್ಟ್ ಪೂಜೆ ಹೋಗೋಣ, ನಡಿ. ಸರಿ, ಹೋಗ್ತಾ ಕ್ಲಿನಿಕಲ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗೋಣ. ಆಯ್ತು, ಸರಿ, ನಡಿ ಬಾ. ಇದೇನಿದು ಇಷ್ಟು ಜೋರಾಗಿ ರೆಡಿ ಆಗಿಬಿಟ್ಟಿದ್ದಾರೆ ನೀವು? ಎಲ್ಲಿಗೋ? ಯಾಕೆ ನಾನು ಬರಬಾರ್ದಾ ಆದಿ ಆಫೀಸ್ ಇನಾಗ್ರೇಷನ್ಗೆ? ಏನ ಅಲ್ಲಿಗೆ ನೀವು ಬರಬೇಕಾ? ಅವಳು ಒಬ್ಬಳೇ ಇಲ್ಲಿದ್ದು ಏನು ಮಾಡ್ತಾಳೆ? ಬರಲಿ ಬಿಡಿ. ಅಲ್ಲಮ್ಮವ, ಇವತ್ತು KV ಅವರು ಮೀಟರ್ ರೀಡಿಂಗ್ಗೆ ಅಂತ ಬರ್ತಾರೆ. ಗೇಟ್ ಕ್ಲೋಸ್ ಆಗಿದ್ರೆ ಯಾರು ಇಲ್ಲ ಅಂತ ಹೊರಟ್ಬಿಡ್ತಾರೆ ವಾಪಸ್ಸು. ಹೌದಲ್ವಾ? ಇಲ್ಲಿ ಯಾರಾದರೂ ಇರಲೇಬೇಕು. ಹೌದು. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇದ್ದು ಎಲ್ಲ ನೋಡು. ಅದಕ್ಕೆ ಮಾವನ ಹೇಳಿದ್ದು. ಅಲ್ಲ, ಅಲ್ಲಿ ಅಂಗಡಿ ಓಪನಿಂಗ್ ಅಷ್ಟೇ, ತುಂಬ ದೊಡ್ಡ ಫಂಕ್ಷನ್ ಏನಿಲ್ಲ. ನೀವು ಇಲ್ಲೇ ಇದ್ಬಿಡಿ. ಆಮೇಲೆ ನೀವು ಅಲ್ಲಿಗೆ ಬಂದರೆ ಅತ್ತೆಗೂ ಸ್ವಲ್ಪ ಇರ್ಸುಮುರ್ಸಾಗುತ್ತೆ. ಹೌದು, ನೀವು ಹೇಳ್ತಿರೋದು ಸರಿಯಾಗಿ. ಅರ್ಪಿತಾ, ನೀನು ಇಲ್ಲೇ ಇರು. ಆಯಿತು, ನೀವು ಹೇಗೆ ಹೇಳ್ತಿರೋ ಹಾಗೆ. ಮಾವ, ಹೊರಡೋಣ. ಹಾಂ, ಸರಿ. ಹಾಂ, ಸ್ವಾತಿ, ಬೇಗ ಬಾರಮ್ಮ. ಹಾಂ. KV ಅವ್ರು ಬರ್ತಾರೆ. ಹುಷಾರ್.